ನಮಗೆ ಮೊದಲನೇದಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ತಂದೆಯವರ ಆಶೀರ್ವಾದ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆಶೀರ್ವಾದ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರ ಆಶೀರ್ವಾದ ಮತ್ತು DCM ಅವರಾದ DK ಶಿವಕುಮಾರ್ ಅವರ ಆಶೀರ್ವಾದದಿಂದ ನನ್ನ ಹೆಸರು ಟಿಕೆಟ್ ಘೋಷಣೆ ಆಗ್ಯದ. ನಮ್ಮ ತಂದೆಯವರು ಜನಸೇವೆಯನ್ನು ಮಾಡ್ಕೊಂಬಂದಿದ್ದು ನೋಡೀವಿ. ಒಂದು ಅವಕಾಶ ಸಿಕ್ಕದ. ಮುಂದಿನ ದಿವಸದಲ್ಲಿ ನಮ್ಮ ತಂದೆಯವರು ಏನು ಕೆಲಸಗಳನ್ನು ಆಸೆ ಇಟ್ಕೊಂಡಿದ್ರು, ಅದು ಕೆಲವೊಂದು ಗೊತ್ತದ ನನಗೆ. ಇಂತಿಂಥ ಕೆಲಸಗಳು ಮಾಡಬೇಕು ಅದು ಇದು ಅಂತ ಅವ್ರದ್ದೊಂದು ಆಸೆ ಇತ್ತು. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಒಂದು ಮೊದಲೇ ಥಾಟ್ ನನ್ನ ಇದರಲ್ಲಿ ಬಂದಿದ್ದು. ಬಯಕೆ ಅಂತ ಅಲ್ಲ, ನಮ್ಮ ತಂದೆಯವ್ರ ಜೊತೆ ಜನಸೇವೆಯಲ್ಲಿ ತೊಡ್ಕೊಂಡಿದ್ದೆ. ಈಗ ನಮ್ಮ ತಂದೆಯವರು ಏನಂತಾರೆ, ಸಡನ್ನಾಗಿ ತೀರ್ಕೊಂಡ ತಕ್ಷಣ ತಾಲೂಕು ಜನರು ಭಾಳಷ್ಟು ನೊಂದ್ಕೊಂಡ್ರು. ಏನು ಮಾಡ್ಬೇಕು ಏನಿಲ್ಲ ಅಂತ. ಆ ಟೈಮ್ದಲ್ಲಿ ನಮ್ಮ ತಂದೆಯವರ ಏನಂತ ಕಾರ್ಯಕರ್ತರು ಅವರು ಇಷ್ಟು ವರ್ಷದಿಂದ 40 ವರ್ಷದಿಂದ ನಮ್ಮ ತಂದೆಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ಈ ಟೈಮಲ್ಲಿ ಅವ್ರಿಗೆ ಕೆಲಸ ಕಾರ್ಯಗಳು ಮತ್ತು ಸುರಪುರ ಮತ್ತು ಹುಣಸಗಿ ತಾಲೂಕು ಅಂದರೆ ಸುರಪುರ ಮತಕ್ಷೇತ್ರ ಅಭಿವೃದ್ಧಿ ಮಾಡೋದು ನಮ್ಮ ತಂದೆಯವರು ಡ್ಯೂಟಿ ಇತ್ತು. ಆ ಡ್ಯೂಟಿನ ನಾನು ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ತಂದೆಯವರ ಹಾದಿಲೇ ನಡಿಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಇತ್ತು ನಂದು. ನಮ್ಮ ಕುಟುಂಬ ಅಷ್ಟೇ ಅಲ್ಲ, ಸುರಪುರಲ್ಲಿ ಎಷ್ಟು ಜನರಿದ್ದಾರೆ, ನಮ್ಮ ಕಾರ್ಯಕರ್ತರು ಮತದಾರರು ಎಲ್ಲರೂ ದುಃಖದಲ್ಲಿದ್ದಾರೆ. ಅವರೆಲ್ಲರೂ ಒಂದು ಕುಟುಂಬ ಇದ್ದಂಗೆ ನಮಗೆ. ಈಗ ಅವರೆಲ್ಲರೂ ದುಃಖದಲ್ಲಿದ್ದಾರೆ, ನಾವು ದುಃಖದಲ್ಲಿದ್ದೀವಿ. ನಮ್ಮ ಅವ್ರಿಗೊಂದು ಕೈ ಹಿಡಿಯಂಥ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಈಗ ಕೆಲಸ ಕಾರ್ಯಗಳು ನಮ್ಮ ತಂದೆಯವರು 4 ಬಾರಿ ಶಾಸಕರಾಗಿದ್ದಾಗ ಪ್ರತಿ ದಿವಸನೂ ನೋಡ್ಕೊಂಡು ಬಂದಿದ್ದೀವಿ. 2 ಸರಿ ಶಾಸಕರಾಗಿದ್ದಾಗ ಅವಾಗ ನಾವು ಎಜುಕೇಷನ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಇದ್ದೆ. ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಈಗ 2013ರಲ್ಲಿ ಶಾಸಕರಾಗಿದ್ದಾಗ ಮತ್ತು ಈಗ ಮೊನ್ನೆ ಶಾಸಕರಾಗಿದ್ದಾಗ ನೋಡಿನಿ ಅಪ್ಪರು ಜನರಿಗೋಸ್ಕರ ಏನೇನು ಮಾಡ್ತಾಯಿದ್ರು, ಏನೇನು. ಅದು ಒಂದು ತಲೆಯಲ್ಲಿ ಇಟ್ಕೊಂಡು ಅವರು ಯಾವಾಗಲೂ ಅವರು ಜನರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಜನರೂ ಅಪ್ಪರ ಬಗ್ಗೆ ಅಷ್ಟೇ ಕಾಳಜಿ ಇಟ್ಕೊಂಡಿದ್ರು. ಹಂಗಾಗಿ ನಮ್ಮ ತಂದೆಯವರು ಏನಂತಾರೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಾಗಲಿ ಏನೇ ಆಗೋದಾಗಲಿ ನಮ್ಮ ಅವ್ರ ಕಾರ್ಯಕರ್ತರಿಗೇನು ನಾನು ಕೆಲಸ ಕಾರ್ಯಗಳು ಮಾಡಿಕೊಟ್ಟಾಗೆ ಅದು ಸಿಗ್ತದೆ ಅಂತೇಳಿ ನನ್ನ ಭಾವನೆ ಆಗಿದೆ. ಹಂಗಾಗಿ ಅದನ್ನು ಮಾಡಬೇಕಂತ ಒಂದು ನಿರ್ಧಾರ. ಹೌದು, ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಭರವಸೆನ ಕೊಡ್ತೀನಿ. ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ನಮ್ಮ ತಂದೆಯವ್ರ ಜೊತೆಗೆ ನಮಗೂ ನೋಡಿದ್ದಾರೆ ಜನರು. ನಮ್ಮ ತಂದೆಯವರು ಕೆಲವೊಂದು ಬಾರಿ ಏನಾದರೂ ಹೇಳಿದಾಗ ನಾವು ಮಾಡೋಂಥ ಕೆಲಸಗಳು, ಆಮೇಲೆ ಅದನ್ನೆಲ್ಲ ನೋಡಿ ಹಿಡ್ತಾರಂತ ಸಂಪೂರ್ಣ ವಿಶ್ವಾಸ ನನಗಿದೆ. ಆಲ್ಮೋಸ್ಟ್ ನಮ್ಮ ತಂದೆಯವ್ರಿಗೆ ಎಷ್ಟು ಜನ ಪರಿಚಯ ಇದ್ದಾರೆ, ಆಲ್ಮೋಸ್ಟ್ ಜನ ನನಗೆ ಪರಿಚಯ ಇದ್ದಾರೆ. ಹೌದೌದು, ನಮ್ಮ ತಂದೆಯವರ ಏನು ಅಭಿಮಾನ ಮೊದಲು ಗೊತ್ತಿತ್ತು. ಆದರೆ ಅವರಿಲ್ಲ ಅಂದಾಗ ಇಷ್ಟೊಂದು ಏನಂತಾರೆ ಅಭಿಮಾನ ನೋಡ್ಬಿಟ್ಟು ಭಾಳ ದುಃಖನೂ ಆಗ್ತದೆ, ಅವರಿಲ್ಲ ಅಂತ ಸಂತೋಷನೂ ಆಗ್ತದೆ. ಅವರು ಏನು ಬಂದವರೆಲ್ಲ ಹೇಳ್ತಾ ಇದ್ದಾರೆ, ಚುನಾವಣೆಗೆ ಸ್ಪರ್ಧಿಸಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ನಮ್ಮ ಕೆಲಸ ಕಾರ್ಯಗಳು ನಿಮ್ಮ ಅಪ್ಪರು ಮಾಡಿಕೊಟ್ಟಾರ, ಈಗ ನಮ್ಮ ಬಾರಿ ಆದ ನಿಮಗೆ ಕೈ ಹಿಡಿಯೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ
ಡೌನ್ಲೋಡ್ ಮಾಡಿ.